ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಟಿಪ್ಪು ಕಟೌಟ್ಗೆ ಪಾಕ್ ಹಾಡ್ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ನಗರದಲ್ಲಿ ಸೂಕ್ಷ್ಮ ವಾತಾವರಣ ನಿರ್ಮಾಣ ಆಗಿದೆ. ಹಿಂದೂ ಹಿತರಕ್ಷಣಾ ವೇದಿಕೆ ಹಾಗೂ ರಾಷ್ಟ್ರಭಕ್ತರ ನೇತೃತ್ವದಲ್ಲಿ ತಿರಂಗ ಯಾತ್ರೆಗೆ ತೀರ್ಮಾನ ಮಾಡಲಾಗಿದೆ. ಇಲ್ಲಿಯ ಗಾಳಿ ಕುಡಿದು ಅನ್ನ ತಿಂದು ಮತಾಂಧ ಟಿಪ್ಪು ಕಟೌಟ್ಗೆ ಪಾಕಿಸ್ತಾನದ ಹಾಡು ಹಾಕಿ ವಿಜೃಂಭಿಸುತ್ತಿದ್ದಾರೆ. ಬಂಧಿತ ಆರೋಪಿಗಳ ಮೇಲೆ ದೇಶದ್ರೋಹಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಬೇಕು. ಕಾನೂನಿಗೆ ಗೌರವಿಸಿ ಡಿಸಿ ಹಾಗೂ ಎಸ್ಪಿಗೆ ತಿರಂಗ ಯಾತ್ರೆಗೆ ಅನುಮತಿ ಕೋರಿ ಮನವಿ ಪತ್ರ ಕೊಟ್ಟಿದ್ದೇವೆ. ಅನುಮತಿ ಸಿಗಲಿ ಸಿಗದೆ ಇರಲಿ ತಿರಂಗ ಯಾತ್ರೆ ಮಾಡಿಯೇ ತೀರ್ತೀವಿ ಅಂತ ಹಿಂದೂ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಚಿಕ್ಕಮಗಳೂರಿರುವಂಥ ರಾಷ್ಟ್ರಭಕ್ತರ ನೇತೃತ್ವದಲ್ಲಿ ಒಂದು ತಿರಂಗ ಯಾತ್ರೆಯನ್ನು ನಾವು ನಾಳೆ ಮಾಡ್ತಿದ್ದೇವೆ. ಏನು ಈ ದೇಶದ ಅನ್ನವನ್ನು ತಿಂದು ಈ ದೇಶವನ್ನು ನೀರನ್ನು ಕುಡಿತಿರುವಂಥ ಪಾಕಿಸ್ತಾನಿ ಪ್ರೇಮಿ ಏನು ಬೆಂಬಲಿಗರು ಮತಾಂಧ ಟಿಪ್ಪುವಿನ ಏನು ಕಟೌಟನ್ನು ಹಾಕಿ ವಿಜೃಂಭಣೆ ಮಾಡ್ತಿದ್ದಾರೆ, ಅದರ ವಿರುದ್ಧವಾಗಿ ನಾವು ನಾಳೆ ಒಂದು ಬೃಹತ್ ಹೋರಾಟವನ್ನು ಯಾತ್ರೆಯನ್ನು ಮಾಡ್ತಿದ್ದೇವೆ. ಹಾಗಾಗಿ ನಾನು ಮಾನ್ಯ ಜಿಲ್ಲಾಡಳಿತಕ್ಕೆ ವಿನಂತಿಯನ್ನು ಮಾಡ್ತೀನಿ, ಏನು ನೀವು ಬಂಧನ ಮಾಡಿರುವಂಥ ಆ ಆರೋಪಿಗಳಿಗೂ ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ಹಿಂದೆ ನಡೆದಂಥ ಕೃತ್ಯಗಳಿಗೂ 100ಕ್ಕೆ 100 ಅವರಿಗೆ ಲಿಂಕ್ ಇದೆ. ಇದ್ರ ಹಿಂದೆ ಬಹಳ ದೊಡ್ಡ ಒಂದು ಘಟನೆ, ಹಿಂದೆ ಶಿವಮೊಗ್ಗದಲ್ಲಿ ನಡೆದಂಥ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಏನು ಗಲಭೆ ಸೃಷ್ಟಿಯಾಯಿತು, ಅದೇ ರೀತಿ ಮೊದಲಿಗೆ ಇವರು ಟಿಪ್ಪುವಿನ ಬ್ಯಾನರ್ನ ಹಾಕ್ತಾರೆ, ನಂತರ ಅದಕ್ಕೆ ಸಂಬಂಧಪಟ್ಟಂತ ಸಣ್ಣ ಗಲಭೆಯನ್ನು ಸೃಷ್ಟಿ ಮಾಡ್ತಾರೆ. ಇಲ್ಲಿ ಟಿಪ್ಪು ನಗರದಲ್ಲಿ ಬಹುಸಂಖ್ಯಾತರಾಗಿರುವಂಥ ಹಿಂದೂಗಳು ಅಲ್ಪಸಂಖ್ಯಾತರಾಗಿ ಬದುಕ್ತಿದ್ದಾರೆ. ಅವರನ್ನ ಕೊಲ್ಲುತ್ತೀವಿ ಅನ್ನೋ ಹಾಡನ್ನ ಉದ್ದೇಶನ ಇವರು ಯಾರನ್ನ ಕೊಲ್ಲುತ್ತಾರೆ ಇಲ್ಲಿ ಸ್ಪಷ್ಟಪಡಿಸಬೇಕು. ಯಾರನ್ನ ಕೊಲ್ಲುತ್ತೀವಿ, ಪಾಕಿಸ್ತಾನ ಪ್ರೇಮವನ್ನು ಯಾರು ಮೆರೀತಿದ್ದಾರೆ. ಇವತ್ತು ನಮ್ಮ ಆಗ್ರಹ ಇಷ್ಟೇ, ಪಾಕಿಸ್ತಾನ ಪ್ರೇಮ ಮೆರೆದಿರೋರನ್ನ ನೀವು UAPA ಆಕ್ಟ್ ಏನು ದೇಶದ್ರೋಹಿ ಪ್ರಕರಣ ಏನಿದೆ ಆ ಪ್ರಕರಣದಡಿ ಪ್ರಕರಣವನ್ನು ಬಂಧನ ಮಾಡಿ ಹೆಚ್ಚಿನ ತನಿಖೆ ಮಾಡಿ, ಇಷ್ಟೇ ನಮ್ಮ ಆಗ್ರಹ ಇರೋಂಥದ್ದು. ನಾವು ರಾಷ್ಟ್ರಭಕ್ತರ ಪರವಾಗಿ ನಾಳೆ ತಿರಂಗ ಯಾತ್ರೆ ಮಾಡೇ ತೀರ್ತೇವೆ. ಹಾಗಾಗಿ ಸಾರ್ವಜನಿಕ ಬಂಧುಗಳು, ರಾಷ್ಟ್ರಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ಈ ಮೂಲಕ ವಿನಂತಿಯನ್ನು ಮಾಡ್ತೇವೆ.